ಹಲೋ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೊಸ ದಿನ, ಹೊಸ ಎಪಿಸೋಡ್. ಸೊ ಬನ್ನಿ ಏನಾಗಿದೆ ಈ ಎಪಿಸೋಡಲ್ಲಿ ಅಂತ ನೋಡೋಣ. ಇದು ನಿನ್ನೆ ಕಂಟಿನ್ಯೂಷನ್ ಎಪಿಸೋಡ್. ಇಂದು ಮಹೇಶ್ ತಮ್ಮ ಮಕ್ಕಳ ಜಗಳವನ್ನು ಪೂರ್ಣವಾಗಿ ಆಸ್ವಾದಿಸ್ತಿದ್ದಾರೆ. ತಮಗಿಂತ ದೊಡ್ಡವನಾದ ಆದಿಯ ಒಂದು ಕಣ್ಣೋಟಕ್ಕೆ ಹೆದರಿ ಸಾಯುವ ಇವರಿಬ್ಬರು ಚಿಕ್ಕವರಿಂದಲೂ ಹೀಗೆ ಯಾವಾಗಲೂ ನಾಯಿ ಬೆಕ್ಕುಗಳಂತೆ ಕಿತ್ತಾಡೋದೆ. ಇಷ್ಟೊತ್ತಾದರೂ ಕೃತಿ ಯಾಕಿನ್ನೂ ಬಂದಿಲ್ಲ? ಚಪಾತಿ ಹಿಟ್ಟು ಕಲಿಸ್ತಾ ಅಡುಗೆ ಮನೆಯಿಂದ ಹೊರಬಂದ ಮಮತಾ ನಿಶಾಳಿಗೆ, ಏಯ್ ನಿಶು, ಕೃತಿಗೊಂದು ಕಾಲ್ ಮಾಡು ಅಂದವರು. ಹಾಗೆ ಶಶಾಂಕ್ಗೂ, ನೀನು ಆದಿಗೆ ಕಾಲ್ ಮಾಡಿ ಬೇಗ ಬರೋ ಕೇಳು ಅಂದರು. ಆಗ ಮಹೇಶ್, ಆ ಮಗು ಸಂಜೆನೇ ಬಂತಲ್ಲ ಆಫೀಸ್ನಿಂದ, ಆದಿ ಕೂಡ ಇವತ್ತೆಲ್ಲ ಮನೆಯಲ್ಲೇ ಇದ್ದನಲ್ವಾ, ಯಾಕಿಬ್ರು ಮನೇಲಿಲ್ವಾ ಅಂದಾಗ ಮಮತಾ ಅಚ್ಚರಿಯಿಂದ, ಏನು ಕೃತಿ ಬಂದಿದ್ಲಾ? ದಿನ ಅವಳು ಬರೋದು 7:30 8ಕ್ಕೆ ತಾನೆ, ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು, ನಿದ್ರೆಗಣ್ಣಲ್ಲೇ ಅಂದಾಗ ಮಹೇಶ್, ಆ ಮಗು ಬಂದಾಗ ನಾನಿನ್ನೂ ಮಲಗಿರ್ಲಿಲ್ವೇ ಅಂದವರು. ಅವಳು ಬಂದಾಗ ತಮ್ಮ ಗೆಳೆಯರು ಮನೆಯಲ್ಲಿ ಬಂದು ಕೂತಿದ್ದು, ಬಳಿಕ ಆದಿ ಮೇಲೆ ಹೋಗಿ ಅವಳಿಂದ 20 ಲಕ್ಷದ ಚೆಕ್ ತಂದುಕೊಟ್ಟದ್ದು, ನಂತರ ಆದಿ ಬಂದವರನ್ನೆಲ್ಲ ಕಳಿಸಿ ತಮಗೆ ಮಾತ್ರೆ ಕೊಟ್ಟು ಮಲಗಿ ವಿಶ್ರಾಂತಿ ಪಡೆಯುವಂತೆ ಹೇಳಿ ರೂಮಿನ ಬಾಗಿಲು ಹಾಕ್ಕೊಂಡು ಹೋದದ್ದು ಎಲ್ಲವನ್ನು ಹೇಳಿದಾಗ ಮಮತಾ ಅವ್ರಿಗೇಕೋ ಒಡ್ಲಲ್ಲಿ ಅರಿಯದ ಸಂಕಟ ಶುರುವಾಗಿತ್ತು. ಮತ್ತೊಮ್ಮೆ ರೂಮ್ನಲ್ಲಿ ನೋಡಿ ಬರುವಂತೆ ನಿಶಾಳನ್ನು ಅಟ್ಟಿದವರು ಶಶಿಗೆ ಕಾಲ್ ಮಾಡೋದಕ್ಕೆ ಹೇಳಿದ್ರು. ಹಾಗಾದರೆ ಮನೆಯಲ್ಲಿರುವ ಹಣದ ಸಮಸ್ಯೆ ಬಗ್ಗೆ ಕೃತಿಗೆ ಗೊತ್ತಾಯ್ತಾ? ಆದಿ ಅವಳಿಂದ ಹಣ ಸಹಾಯ ಪಡೆದುಕೊಂಡಿದ್ದಾನಾ? ಈ ವಿಷಯ ಅವಳ ತವರಿನವ್ರಿಗೆ ಗೊತ್ತಾದರೆ ಅವ್ರ ಮಗಳು ಹಣಕ್ಕಾಗಿ ಆಸೆ ಪಡ್ತಿದ್ದೇವೆಂದು ತಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ, ತಾವು ಮನೆಯಲ್ಲಿ ಇಲ್ಲದಿರುವಾಗಲೇ ಇವೆಲ್ಲವೂ ನಡಿಬೇಕಾ? ಅಥವಾ ಆದಿ ಬೇಕಂತಲೇ ತಮ್ಮನ್ನು ಹೊರ ಕಳಿಸಿದಾನಾ ಅಂತೆಲ್ಲ ಎಡೆಬಿಡದೆ ಯೋಚಿಸ್ತಿದ್ದವ್ರಿಗೆ ಶಶಿ, ಅಮ್ಮ ಅಣ್ಣ ಕಾಲ್ ಪಿಕ್ ಮಾಡ್ತಿಲ್ಲ ಅಂದಿದ್ದ. ನಿಶಾಳು ಮೇಲಿಂದಲೇ, ಅಮ್ಮ ಅದಕ್ಕೆ ರೂಮಲ್ಲಿಲ್ಲ, ವಾಶ್ರೂಮ್, ಬ್ಯಾಲ್ಕನಿ, ಟೆರೇಸ್ ಎಲ್ಲ ಕಡೆಯೂ ನೋಡ್ಕೊಂಡು ಬಂದೆ ಅಂತ ಏದುಸಿರು ಬಿಡ್ತಾ ಹೇಳಿದಾಗ ಮಮತಾ, ಆದಿ ಮತ್ತು ಕೃತಿ ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿರಬಹುದಾ ಅಂದ್ಕೊಂಡು ಮತ್ತೊಮ್ಮೆ ಆದಿಗೆ ಕಾಲ್ ಮಾಡುವಂತೆ ಶಶಿಗೆ ಹೇಳಿದ್ರು. ಪತ್ನಿಯ ಆತಂಕವನ್ನು ಗಮನಿಸಿದ ಮಹೇಶ್, ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ರೂಮ್ನಲ್ಲಿ ಇಲ್ಲ ಅಂದರೆ ಇಲ್ಲೇ ಎಲ್ಲೋ ತಿರ್ಗಾಡ್ಕೊಂಡು ಬರೋದಕ್ಕೆ ಹೋಗಿರ್ಬೋದು ಅಂತ ಸಲೀಸಾಗಿ ಹೇಳಿದಾಗಲೂ ಮಮತಾ ಅವ್ರಿಗೆ ಸಮಾಧಾನವಾಗಲಿಲ್ಲ. ಪಾಪ ಮಹೇಶ್ ಅವ್ರಿಗೆ ಮಗ ಸೊಸೆಯ ನಡುವೆ ಆಗಾಗಲೇ ನಡೆಯುವ ಜಗಳದ ಬಗ್ಗೆ ಅದರ ಸುಳಿವನ್ನೇ ಕೊಟ್ಟು ಬಿಟ್ಟಿರಲಿಲ್ಲ ಮಮತಾ. ಮೊದಲಿಗೆ ಇಷ್ಟು ದಿನಗಳಲ್ಲಿ ಅವರಿಬ್ಬರು ಹಾಗೆ ಒಟ್ಟಾಗಿ ಮನೆಯಿಂದ ಎಲ್ಲಿಗೂ ಹೋಗಿಲ್ಲ. ಎಷ್ಟೋ ಬಾರಿ ಇವರೇ ಹೇಳಿದ್ರು, ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆಯೇ ಇರುವ ತಮಗೆ ಮತ್ತೆ ಹೊರಗೆ ಹೋಗೋದಕ್ಕೆ ಬೇಸರ ಅನ್ನುವ ಉತ್ತರ ರೆಡಿ ಇರ್ತಿತ್ತು. ಇನ್ನು ವೀಕೆಂಡ್ ಬಂದರೆ ಹೊರಗೆ ಹೋಗುವಾಗ ಎಲ್ಲರೂ ಒಟ್ಟಾಗೆ ಹೋಗ್ತಿದ್ರು. ಮತ್ತು ಆದಿ ಎಂದಿಗೂ ತಾಯಿಗೆ ಹೇಳದೆ ಹೊರಗೆ ಹೋಗೋದಿಲ್ಲ. ಹಾಗೆ ಹೋದ್ನಂದರೆ ತುಂಬ ಸಿಟ್ಟಿನಿಂದ ಹೋಗಿದ್ದಾನೆಂದೇ ಅರ್ಥ. ಯಾಕೋ ಮೂರನೆಯ ಕಾರಣವೇ ಇರಬಹುದು ಅಂತ ಬಲವಾಗಿ ಅನಿಸ್ತೊಡಗಿದಾಗ ಮಮತಾ ಅವ್ರಿಗೆ ಭಯವಾಗತೊಡಗಿತು. ಇಬ್ಬರು ಮತ್ತೇನಾದರೂ ಜಗಳ ಮಾಡ್ಕೊಂಡ್ರಾ ಅನ್ನೋ ಸಂದೇಹ ಕಾಡೋದಕ್ಕಾರಂಭಿಸ್ತು. ಅಷ್ಟರಲ್ಲೇ ಶಶಿ ಕಾಲ್ ಪಿಕ್ ಮಾಡಿದ್ದ ಆದಿ. ಮಮತಾ ಅವನಿಂದ ಫೋನ್ ಕಸಿದ್ಕೊಂಡು, ಆದಿ ಅಂದಾಗ ಅತ್ಲಿಂದ ಆದಿ ನಿರಾಸವಾಗಿ, ಹೇಳಮ್ಮ ಅಂದಿದ್ದ. ಕೃತಿ ನಿನ್ನ ಜೊತೆ ಇದ್ದಾಳೇನೋ ಅಂತ ಕೇಳಿದ್ರು. ಉಸಿರು ಬಿಗಿದ್ಕೊಂಡು ಅವನು ಹೌದು ಅಂದ್ಬಿಡ್ಲಾ ಅಂತ ಮನದಲ್ಲೇ ಅಂದ್ಕೊಳ್ತಾ, ಇಲ್ಲ ಯಾಕಮ್ಮ? ಅತ್ಲಿಂದ ಹೇಳ್ದವನ ಎದೆ ಬಡ್ತವು ಯದ್ವಾ ಏರಿತ್ತು. ಅವನೀಗ ಗೆಳೆಯನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗಿದ್ದ. ಆದಿ ಕೃತಿ ಮನೆಯಲ್ಲಿ ಇಲ್ಲ ಕಣೋ, ನೀನೇನಾದರೂ ಅವಳ ಜೊತೆ ಜಗಳ ಆಡ್ಕೊಂಡ್ಯಾ? ಕೇಳ್ತಿದ್ದವರ ಧ್ವನಿ ನಡುಗ್ತಿತ್ತು. ಅವನೆದೆಯು ಭಯದಿಂದ ಹಾರು ಬೀಳ್ತಿದ್ರು. ಹೇಗೋ ತಹಬದಿಗೆ ತಂದ್ಕೊಂಡವನು, ಅಮ್ಮ ಅಲ್ಲೇ ಇರಬೇಕು, ಇನ್ನೊಮ್ಮೆ ಸರಿಯಾಗಿ ನೋಡಿ, ನಾನು ಆಗಲೇ ಬಂದೆ ಅಂತ ಕಾಲ್ ಕಟ್ ಮಾಡಿದ್ದ. ತಮ್ಮನ್ನೇ ಗಂಭೀರವಾಗಿ ನೋಡ್ತಿದ್ದ ಎಲ್ಲರ ಹತ್ರಲೂ ನೋಡಿದ ಮಮತಾ ಮಹೇಶ್ ಅವ್ರಿಗೆ, ಕೃತಿ ಆದಿ ಜೊತೆ ಇಲ್ವಂತೆ ಕಣ್ರಿ ಅಂತ ನಡುಗು ಸ್ವರದಲ್ಲಿ ಹೇಳಿದಾಗ ಮಹೇಶ್, ಇಷ್ಟು ಚಿಕ್ಕ ವಿಷಯಕ್ಕೆ ಹೆಂಡತಿ ಏಕೆ ಇಷ್ಟೊಂದು ಅತಿಯಾಗಿ ವರ್ತಿಸ್ತಿದ್ದಾಳೆ ಅಂದ್ಕೊಂಡವರು, ಆ ಮಗು ತವ್ರ ಮನೆ ಕೂಡ ಇಲ್ಲೇ ಇದೆ, ಹೆತ್ತವರನ್ನು ನೋಡ್ಬೇಕೆನ್ಸಿ ಏನೋ ಹಾಗೆ ಹೋಗಿರ್ಬೋದು ಅಂದವರು. ಏ ಶಶಿ, ರಮೇಶ್ ಅವ್ರಿಗೆ ಫೋನ್ ಮಾಡಿಕೊಡು ಅಂದಾಗ ಮಮತಾ ಭಯಗೊಂಡು, ಅದೆಲ್ಲ ಬೇಡ ಸುಮ್ಮನಿರಿ, ಅಕಸ್ಮಾತಾಗಿ ಅಲ್ಲಿಗೆ ಹೋಗದೆ ಬೇರೆ ಎಲ್ಲಿಗಾದರೂ ಹೋಗಿದ್ರೆ ಸುಮ್ಮನೆ ಅವ್ರಿಗೂ ಗಾಬರಿ ಆಗುತ್ತೆ. ನೋಡೋಣ, ಆದಿ ಬರ್ತೀನಿ ಅಂದಿದ್ದಾನೆ, ಬಂದಮೇಲೆ ಸರಿಯಾಗಿ ವಿಚಾರಿಸೋಣ ಅಂದಾಗ ಮಹೇಶ್ ಅವ್ರಿಗೆ ಪತ್ನಿ ಹೇಳಿದ್ದು ಸರಿ ಅನಿಸಿ, ಸರಿ ರಮೇಶ್ ಅವ್ರಿಗೆ ಮಾಡೋದು ಬೇಡ, ಆ ಮಗುವಿಗಾದರೂ ಮಾಡಿ ಕೇಳಿ ಅಂದಾಗ ನಿಶಾ, ಅಪ್ಪ ನಾನು ಮೇಲೆ ಹೋದಾಗಲೇ ಮಾಡಿದೆ, ಅವ್ರ ಫೋನ್ ಸ್ವಿಚ್ ಆಫ್ ಬಂತು
ಅಂದಾಗ ಮಹೇಶ್ ಮಮತಾ ಮೌನವಾಗಿ ಪರಸ್ಪರ ಮುಖ ನೋಡ್ಕೊಂಡಿದ್ರು. ಮುಂದಿನ 10-15 ನಿಮಿಷಗಳು ಮಹೇಶ್ ಶತಪಥ ಹಾಕ್ತಾ ಕಳೆದ್ರೆ ಮಮತಾ ಎಲ್ಲವೂ ಸರಿಯಾಗಿರಲಿ ದೇವ್ರೇ ಅಂತ ಬೇಡ್ತಾ ಕಳೆದಿದ್ರು. ನಿಶಾ ಮತ್ತು ಶಶಿ ಪಿಳಿಪಿಳಿ ಕಣ್ಬಿಡ್ತಾ ಯಾಕೋ ಪೆಚ್ಚಾಗಿ ಕೂತ್ಬಿಟ್ಟಿದ್ರು. ಆದಿ ಬೈಕ್ ಸದ್ದಾಗ್ತಲೇ ಹುಡುಗರು ಮತ್ತು ಮಮತಾ ಒಂದೇ ಉಸಿರಿನಲ್ಲಿ ಹೊರಗೆ ಧಾವಿಸಿದ್ರೆ ಆದಿಯ ಪರಿಸ್ಥಿತಿಯು ಅವ್ರಿಗಿಂತ ಭಿನ್ನವಾಗಿರಲಿಲ್ಲ. ಬರೋ ದಾರಿಯಲ್ಲಿ ಅವನು ಅದೆಷ್ಟು ಸಲಿ ಹೆಂಡತಿಗೆ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತಲೇ ಬಂದಾಗ, ದೇವರೇ ಅವಳಿಗೇನೂ ಆಗದಿರಲಿ, ಮನೆಯಲ್ಲಿ ಸುರಕ್ಷಿತವಾಗಿರಲಿ ಅಂತ ಆದಿಯುದ್ದಕ್ಕೂ ಬೇಡ್ಕೊಳ್ತಲೇ ಬಂದಿದ್ದ. ಮನೆಯವರು ಹೊರಗೆ ಬಂದದ್ದು ನೋಡಿಯೇ ಕೃತಿ ಮನೆಯಲ್ಲಿ ಇಲ್ಲ ಅಂತ ಅವನಿಗೆ ಖಚಿತವಾಗಿಬಿಟ್ಟಿತ್ತು. ಜೊತೆಗೆ ಎದೆಯನ್ನು ಇರಿಯುವಂಥ ಅಮ್ಮನ ನೋಟವನ್ನು ಎದುರಿಸಲಾರದೆ ಅವನು ತಲೆ ತಗ್ಗಿಸ್ಬಿಟ್ಟಿದ್ದ. ಮಮತಾ ಮಗನತ್ತ ಕೋಪದಿಂದ ನೋಡ್ತಾ ಏನನ್ನಾದರೂ ಕೇಳೋ ಮುನ್ನವೇ ಮಹೇಶ್, ಆದಿ ಒಳಗೆ ಬಾ ನೀವು ಸಹ ಅಂತ ಗಂಭೀರವಾಗಿ ಹೊಸ್ಲಿನ ಒಳಗೆ ನಿಂತೆ ಎಲ್ರಿಗೂ ಹೇಳಿದಾಗ ಎಲ್ಲರೂ ಒಳಗೆ ಬಂದಿದ್ರು. ಆದಿ, ಆ ಮಗು ಎಲ್ಲಿ? ಸಂಜೆ ನನ್ನ ಎದುರಿಗೆ ಮನೆಗೆ ಬಂದಿತ್ತಲ್ವಾ? ಮಹೇಶ್ ತಮ್ಮ ಮೆದೆಯುದ್ದಕ್ಕೂ ಬೆಳೆದು ನಿಂತಿರೋ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವನಿಗೆ ಸತ್ಯವನ್ನು ಹೇಳದೆ ಬೇರೆ ದಾರಿ ಎಲ್ಲಿದೆ? ಆದರೂ ಏಕೋ ತಾನೊಮ್ಮೆ ರೂಮ್ನಲ್ಲಿ ನೋಡಿಕೊಂಡು ಬಂದುಬಿಡೋಣ ಅಂದ್ಕೊಂಡು, ಅಪ್ಪ 1 ನಿಮಿಷ ಈಗಲೇ ಬರ್ತೀನಿ ಅಂದು ಅವರ ಅನುಮತಿ ತೆಗೆದುಕೊಂಡು ಒಂದೇ ಉಸಿರಿನಲ್ಲಿ ಮೇಲ್ ಹೋದವನು ಮತ್ತೆ ಎಲ್ಲ ಕಡೆಯೂ ನೋಡಿಕೊಂಡು ನಿರಾಸೆಯಿಂದ ಕೆಳಗೆ ಹೊರಟವನು. ನಂತರ ಏನೋ ಹೊಳೆದಂತೆ ವಾರ್ಡ್ರೋಬಿನ ಬಾಗಿಲು ತೆರೆದು ನೋಡಿದವನಿಗೆ ಶಾಕ್ ಹೊಡೆದಂತಾಗೆ ಅಲ್ಲೇ ಕುಸಿದುಕೊಳ್ತಿದ್ದ. ಕೃತಿಯಿಂದ ಸಂಜೆವರೆಗೂ ಇಲ್ಲಿದ್ದಳು ಅನ್ನೋ ಒಂದು ಕುರುಹನ್ನು ಬಿಡದಂತೆ ತನಗೆ ಸೇರಿದ್ದೆಲ್ಲವನ್ನು ತೆಗೆದುಕೊಂಡು ಹೋಗಿದ್ದವಳು ಅವಳು. ಯಾಕೋ ಮನೆಗೆ ಬಂದ ಹೊಸದರಲ್ಲಿ ಕೃತಿ ವಾರ್ಡ್ರೋಬ್ನಲ್ಲಿ ತನಗೆ ಹೇಳದೆ ಅವಳ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ನಂತರ ತನಗದು ತಿಳಿದು ಜೋರು ಮಾಡಿದಾಗ ಅಮ್ಮನ ಹೆಸರೇಳಿ ಮುಸ್ಕ್ ಹಾಕ್ಕೊಂಡು ಮಲಗಿದ ದಿನ ನೆನಪಾಗಿತ್ತು. ಅವನ ಹಿಂದೆಯೇ ಓಡಿ ಬಂದ ಮಮತಾ, ಯಾಕೋ ಏನಾಯಿತು ಅಂತ ಗಾಬರಿಯಿಂದ ಕುಸಿದುಕೊಳ್ತಾ ಮಗನನ್ನು ನೋಡಿದಾಗ, ಅಮ್ಮ ಅಂತ ಅವರತ್ತ ಆರ್ದ್ರತೆಯಿಂದ ನೋಡ್ತಾ ಇಂದು ನಡೆದದ್ದೆಲ್ಲವನ್ನು ಸಂಪೂರ್ಣವಾಗಿ ಅವರಲ್ಲಿ ಹೇಳ್ಕೊಂಡಿದ್ದ. ಅವರ ಹಿಂದೆಯೇ ಬಂದಿದ್ದ ಮಹೇಶ್, ನಿಶಾ ಮತ್ತು ಶಶಿ ಎಲ್ಲರೂ ಆದಿಯ ಮಾತನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ರು. ಮಮತಾ ಕೋಪದಿಂದ ಕುದಿಯುತ್ತಾ ಮಗನ ಕೆನ್ನೆಗೆ ಜೋರಾಗಿ ಹೊಡೆದಿದ್ರು. ನಾನು ಆಗ್ನಿಂದ ಏನಂತ ಭಯಪಟ್ಟಿದ್ದೇನೋ ಕೊನೆಗೂ ಅದೇ ನಿಜವಾಯಿತು. ಅವತ್ತು ನಾನು ಕೃತಿಗೆ ನನ್ನ ಮಗನಿಂದ ಇನ್ನು ಮುಂದೆ ನಿಂಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ. ಕೊನೆಗೂ ಸುಳ್ಳಾಗುವಂತೆ ಮಾಡಿಬಿಟ್ಟೆ ಅಲ್ವಾ? ಇನ್ನು ಯಾವ ಮುಖ ಇಟ್ಕೊಂಡು ನಾನು ಅವಳನ್ನು ಎದುರಿಸ್ಲಿ? ಚಿಕ್ಕವನಿಂದಲೂ ಇದೇ ಆಯಿತು ನಿಂದು. ಹೀಗೆ ಹೊಟ್ಟೆ ಉರ್ಸೋಕೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಯೇನೋ ಅಂತ ರೋಷದಿಂದ ಬೈತಿದ್ರೆ ಎಲ್ಲರೂ ದಿಕ್ಮೂಢರಾಗಿ ಅವರಿಬ್ಬರನ್ನು ನೋಡ್ತಿದ್ರು. ಆದಿಯು ತನ್ನ ಕಣ್ಣಲ್ಲಿ ಅಪಾರ ನೋವಿಟ್ಕೊಂಡು ಅಮ್ಮನ ತಲೆ ನೋಡ್ತಿದ್ದ. ಮಹೇಶ್ ಅವರೇ ಮೊದಲು ಎಚ್ಚೆತ್ಕೊಂಡು ಹೆಂಡತಿಯನ್ನು ಸಮಾಧಾನಿಸುತ್ತಾ, ಮಮತಾ ಆಗಿದ್ದಾಗೋಯ್ತು, ಅದನ್ನೇ ನೆನಪು ಮಾಡಿಕೊಂಡು ವ್ಯಥೆ ಪಡೋದು ಬೇಡ, ಮುಂದೇನಾಗಬೇಕು ಅಂತ ನೋಡೋಣ ಬಾ ಅಂತ ಹೇಳ್ತಾ ಅವರನ್ನು ಒತ್ತಾಯಿಸಿ ಕೆಳಗೆ ಕರೆದುಕೊಂಡು ಹೋಗಿದ್ರು. ನಂತರ ಅವರು ಮಾಡಿದ ಕೆಲಸ ಬೀಗರಿಗೆ ಕರೆ ಮಾಡಿ ಸೊಸೆ ಬಗ್ಗೆ ವಿಚಾರಿಸ್ಕೊಂಡಿದ್ದು. ಅವಳು ಅಲ್ಲಿರುವುದು ಗೊತ್ತಾಗುತ್ತಿದ್ದಂತೆ ನಿರಾಳವಾದ ಉಸಿರು ಬಿಟ್ಟಿದ್ರು. ನಂತರ ತಾವೀಗಲೇ ಅಲ್ಲಿಗೆ ಬರ್ತೇವೆ ಅಂದಾಗ ಅತ್ಲಿಂದ ರಮೇಶ್, ಏನೂ ತೊಂದರೆ ಇಲ್ಲ, ಇಷ್ಟು ಹೊತ್ತಿನಲ್ಲಿ ಅಷ್ಟು ದೂರದಿಂದ ಬರೋದು ಬೇಡ, ಬೆಳಿಗ್ಗೆ ಬನ್ನಿ ಅಂದಾಗ ಮಹೇಶ್, ದಯವಿಟ್ಟು ಕ್ಷಮಿಸಿ, ನಮಗೆ ಗೊತ್ತಿಲ್ಲದಂತೆ ಆದಿಯಿಂದ ಈ ರೀತಿಯ ಪ್ರಮಾದವಾಗಿಬಿಟ್ಟಿದೆ, ಕೋಪದಲ್ಲಿ ಹೀಗೆ ಬರ್ತಿಸಿದ್ದಾನೆ ಅಂತ ಪರಿಪರಿಯಾಗಿ ಕ್ಷಮೆ ಯಾಚಿಸಿದಾಗ ರಮೇಶ್ ಏನು ಹೇಳೋದೆಂದು ತೋಚದೆ ಮತ್ತೆ ಹೆಚ್ಚು ಮಾತು ಬೆಳೆಸ್ದೆ, ಸರಿ ಬೆಳಿಗ್ಗೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಿದ್ರು. ಮಮತಾ ಅವ್ರಿಗೆ ಸೊಸೆ ಹತ್ತಿರ ಮಾತಾಡಬೇಕು ಅಂತ ಬಲವಾಗಿ ಅನ್ನಿಸ್ತಿದ್ರು. ಮಹೇಶ್ ಅವರು, ಈಗ ಸುಮ್ಮನಿದ್ದು ಬಿಡು, ಆ ಮಗುವಿನ ಅಸಮಾಧಾನ ಸ್ವಲ್ಪ ತಣಿಯಲಿ, ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ನೇರವಾಗಿ ಮಾತಾಡೋಣವಂತೆ ಅಂತ ಹೇಳಿದಾಗ ವಿಧಿ ಇಲ್ಲದೆ ಸುಮ್ಮನಾಗಿದ್ದರು. ಮರುದಿನ ಯಾವಾಗ ಬೆಳಕಾಗೋದೋ ಅಂತ ಕಾಯ್ತಿದ್ದಂತೆ ಮಮತಾ ನಸುಕಿನಲ್ಲೇ ಎದ್ದು ಕೆಲಸವನ್ನೆಲ್ಲ ಮುಗಿಸಿ ಮಿಂದು ದೇವ್ರ ಪೂಜೆಗೆ ಅಣಿ ಮಾಡಿಕೊಂಡಿದ್ರು. ಹಾಗೆ ದೇವರಲ್ಲಿ ಭಕ್ತಿಯಿಂದ, ದೇವರೇ ಇವತ್ತು ಹೇಗಾದರೂ ಮಾಡಿ ನನ್ನ ಸೊಸೆ ನಮ್ಮೊಂದಿಗೆ ನಮ್ಮ ಮನೆಗೆ ಬರುವಂತೆ ಮಾಡು, ಮುಂದೆ ಯಾವತ್ತೂ ನಮ್ಮ ಕಡೆಯಿಂದ ಅವಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಅಂತ ಬೇಡ್ಕೊಂಡಿದ್ರು. ಪತಿ ಹೇಳುವುದನ್ನೇ ಕಾಯ್ತಿದ್ರು. ಮಹೇಶ್ ಎದ್ದವರು ಸ್ನಾನಕ್ಕೆ ಹೋಗುವ ಮುನ್ನ ಆದಿಯನ್ನು ಕೂಡ ಎಬ್ಸಿ ಹೇಳಿ, ಅಲ್ಲಿಗೆ ನಮ್ಮ ಜೊತೆ ಅವನು ಬರಲಿ, ಇವತ್ತು ಆಫೀಸ್ಗೆ ರಜಾ ಹಾಕೋ ಕೇಳು ಅಂತ ಅಡುಗೆ ಕೋಣೆಯತ್ತ ಇಣುಕಿ ಮಗಳಿಗೆ ಕಾಲೇಜ್ಗೆ ಒಯ್ಯಲು ಬಿಸಿ ಬಿಸಿ ಪೂರಿ ಕರೆದಿಡ್ತಿದ್ದ ಹೆಂಡತಿಗೆ ಹೇಳಿದಾಗ ಮಮತಾ ಸಿಟ್ಟಿನಿಂದ, ಈಗ ಅವ್ನು ಮಾಡಿರೋ ಅನಾಹುತಾನೇ ಸಾಕು, ಬೇಕಾದಷ್ಟಿದೆ, ಅಲ್ಲಿಗೆ ಬರೋದೇನು ಬೇಡ, ಮೊದಲೇ ಅವನು ಮುಂಗೋಪಿ, ಅಲ್ಲಿ ಮತ್ತೇನಾದರೂ ಹೆಚ್ಚು ಕಡಿಮೆ ಮಾತಾಡಿ ಸಲೀಸಾಗಿ ಆಗೋ ಕೆಲಸನೂ ಹಾಳು ಮಾಡಿಬಿಟ್ರೆ ಕಷ್ಟ, ಸಾಕು ನಾವಿಬ್ಬರೇ ಹೋಗಿ ಬರೋಣ
ಅಂದಾಗ ಮಹೇಶ್ ಅಲ್ಲಮ್ಮ ಅಂತ ಏನೋ ಹೇಳೋದಕ್ಕೆ ಹೋದವರು ಮಗ ಮೇಲಿನಿಂದ ಇಳಿದು ಬರುತ್ತಿರೋದನ್ನ ನೋಡಿ ಸುಮ್ಮನೆ ತಮ್ಮ ರೂಮ್ನೊಳಗೆ ಹೋಗಿದ್ರು. ಅಡುಗೆ ಕೋಣೆ ಎದುರಿಗೆ ಡೈನಿಂಗ್ ಹಾಲ್ಗೆ ಬಂದು ಟೇಬಲ್ ಮೇಲಿದ್ದ ಜಗ್ನಿಂದ ಗ್ಲಾಸ್ಗೆ ಕುಡಿಯೋದಕ್ಕೆ ನೀರು ಬಗ್ಗಿಸ್ಕೊಳ್ತಿದ್ದ ಮಗನನ್ನು ವಾರೆಗಣ್ಣಿನಿಂದಲೇ ದೂರದಿಂದಲೇ ನೋಡ್ತಿದ್ರು ಮಮತಾ. ರಾತ್ರಿಯೆಲ್ಲ ನಿದ್ರೆ ಇಲ್ದಿರುವುದಕ್ಕೆ ಕೆಂಪಾಗಿದ್ದ ಅವನ ಕಣ್ಗಳೇ ಸಾಕ್ಷಿಯಾಗಿದ್ದರೆ ಎದ್ದಾಕ್ಷಣ ನೀಟಾಗಿ ಬಾಚ್ಕೊಳ್ತಿದ್ದಂಥ ತಲೆಗೂದಲು ಇವತ್ತು ಕೆದರ್ದಂತಿರೋದು. ದಿನವೂ ಅಮ್ಮ ಕಾಫಿ ಅಂತಲೇ ಮೇಲಿನಿಂದ ಇಳಿದು ಬರ್ತಿದ್ದವ ಇಂದಿನ ಮೌನ ನಡೆ, ಬಿಗಿದ ಮೊಗ ಅವನ ಮನಸ್ಸು ಎಷ್ಟು ಘಾಸಿಗೊಂಡಿದೆ ಎನ್ನುವುದನ್ನು ಸಾರಿ ಹೇಳ್ತಿದ್ವು. ನೀರು ಕುಡಿದು ಅಮ್ಮನತ್ತ ಒಮ್ಮೆ ನೋಡಿದವನು ಅವರು ಇವನತ್ತ ನೋಡದೆ ತಿಂಡಿ ಮಾಡೋದನ್ನು ನೋಡಿದವ. ಅವರು ತನಗೀಗ ಮಾತನಾಡಿಸಲಾರರು ಅಂದು ಹಾಗೆ ಹೊರಗೆ ಹೊರಟಾಗ ಮಗನನ್ನು ಅವನಿಗೆ ಅರಿವಾಗದಂತೆ ಗಮನಿಸ್ತಲೇ ಇದ್ದ ಮಮತಾರ ಕರುಳು ಚುರುಕೆಂದಿತ್ತು. ತಾವು ಮಗನಿಗೆ ಹೊಡೆದಿದ್ದಕ್ಕಿಂತ ಅವನನ್ನು ಮಾತನಾಡಿಸದೆ ಅವಾಯ್ಡ್ ಮಾಡ್ತಿರೋದೇ ಅವನ ಮನಸ್ಸಿಗೆ ಅತೀವ ನೋವು ತಂದಿದೆ ಎನ್ನುವುದು ಅವ್ರಿಗೆ ತಿಳಿಯದ್ದೇನಲ್ಲ. ಅದಕ್ಕೆ ರಾತ್ರಿ ಕೂಡ ಊಟ ಮಾಡದೆ ಹಾಗೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ ನಿಶಾಳೊಂದಿಗೆ ಊಟ ಕಳಿಸಿದ್ರೆ ಊಟ ಬೇಡವೆಂದು ಮುಚ್ಚಿದ ಬಾಗಿಲಿನೊಳಗಿಂದಲೇ ಹೇಳಿ ಕಳಿಸಿದ್ದ. ಈಗ ಕಾಫಿಯನ್ನು ಕೇಳದೆ ಹಾಗೆ ಹೊರಟ ಮಗನಿಗೆ ಕೇಳುವಂತೆ ಮಮತಾ ಡೈನಿಂಗ್ ಟೇಬಲ್ ಮೇಲೆ ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿಟ್ಟಿದ್ದೀನಿ, ಎಲ್ಲರೂ ಹಾಕ್ಕೊಂಡು ಕುಡೀರಿ ಅಂತ ಸ್ವಲ್ಪ ಏರಿದ ಧ್ವನಿಯಲ್ಲಿ ಕೂಗಿ ಹೇಳಿದ್ರು. ಅವನು ಕೇಳಿಯೂ ಕೇಳಿಸ್ದಂತೆ ಹೊರಗೆ ಹೋಗ್ಬಿಟ್ಟಿದ್ದ. ಶುದ್ಧ ಹಠಮಾರಿ ಅಂತ ಹಣೆ ಚಚ್ಕೊಂಡ್ರು ಮಮತಾ. ಹಾಗೆಂದು ಅವರಿಂದು ಮಗನನ್ನು ತಾವೇ ಮುಂದಾಗಿ ಮಾತಾಡಿಸುವಷ್ಟು ಒಳ್ಳೆಯ ಮೂಡ್ನಲ್ಲಿಯೂ ಇರಲಿಲ್ಲ. ಅವನು ತಪ್ಪು ಮಾಡ್ದಾಗೆಲ್ಲ ಏನೋ ಹೋಗಲಿ ಅಂದ್ಕೊಂಡು ತಾವು ಕ್ಷಮಿಸ್ತಾ ಬಂದಿರೋದ್ರಿಂದಲೇ ಮಗ ಇಷ್ಟು ಒರಟು ಹಾಗೆ ಹಠಮಾರಿಯಾಗಿರೋದು. ಈ ಸಲ ಅವನು ಸ್ವಲ್ಪವಾದರೂ ಬದಲಾಯಿಸಲೇಬೇಕು, ಅದಕ್ಕೆ ತಾವು ಸ್ವಲ್ಪ ಬಿಗಿಯಾಗಿರಲೇಬೇಕು ಅಂತ ನಿರ್ಧರಿಸಿದರು. ಅಮ್ಮ, ಇವತ್ತು ಅದಕ್ಕೆ ಇಲ್ಲಿಗೆ ವಾಪಸ್ ಬಂದೇ ಬರ್ತಾರೆ ಅಲ್ವೇನಮ್ಮ? ಕಾಲೇಜಿಗೆ ಹೋಗೋದಕ್ಕೆ ತಯಾರಾಗಿ ಬಂದ ನಿಶಾ ಆಸೆಯ ಕಣ್ಗಳಿಂದ ತನ್ನ ಅಮ್ಮನನ್ನು ಕೇಳಿದಾಗ ಅವರು ಮೌನವಾಗಿ ಯಾವುದೆನ್ನುವಂತೆ ತಲೆಯಾಡಿಸಿದ್ರು. ಅಪ್ಪ, ಅವರು ಇದೊಂದು ಸಾರಿ ಬಂದುಬಿಟ್ರೆ ಸಾಕಪ್ಪ, ಆಮೇಲೆ ಈ ಅಣ್ಣನ ಜೊತೆ ಬಿಡದೆ ನನ್ನ ರೂಮ್ನಲ್ಲೇ ಇಟ್ಕೊಳ್ತೀನಿ. ಅಲ್ಲಿಗೆ ಹೋದರೆ ತಾನೇ ಇಬ್ಬರು ಜಗಳವಾಡೋದು. ಅದಕ್ಕೆ ಅಣ್ಣ ಮೇಲೆ ಇರಲಿ, ಅದಕ್ಕೆ ಕೆಳಗೆ ನನ್ನ ರೂಮ್ನಲ್ಲಿರಲಿ ಅಂತ ಮುಗ್ದಳಂತೆ ಹೇಳ್ತಿದ್ರೆ ಮಗಳ ಮಾತು ಕೇಳಿ ಅಂತಹ ಸಂದರ್ಭದಲ್ಲೂ ಮಮತಾ ಅವರ ಮೊಗದಲ್ಲಿ ಕಿರುನಗೆ ಮೂಡಿತ್ತು. ತಿಂಡಿ ನಂತರ ಶಶಾಂಕ್ ತಾನೇ ಡ್ರೈವ್ ಮಾಡಿಕೊಂಡು ತನ್ನ ಅಪ್ಪ ಅಮ್ಮನನ್ನು ಕೃತಿ ಮನೆಗೆ ಕರ್ಕೊಂಡು ಹೋಗಿದ್ದ. ಆದಿಗೆ ಆಫೀಸ್ನಿಂದ ಸತತವಾಗಿ ಕಾಲ್ ಮಾಡ್ತಿದ್ದರಿಂದ ಅವನು ನಿನ್ನೆ ಕೂಡ ಕಂಪ್ನಿಗೆ ಹೋಗಿರಲವಾಗಿದ್ದರಿಂದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಿಗ್ಗೆ ತನ್ನ ಅಮ್ಮನೇ ತಾನು ಬರೋದು ಬೇಡ ಅಂತ ಹೇಳಿದ್ದು ಅವನು ಕೇಳಿಸ್ಕೊಂಡಿದ್ದರಿಂದ ಸುಮ್ಮನೆ ಆಫೀಸ್ನತ್ತ ಹೊರಟುಬಿಟ್ಟ. ರಾತ್ರಿಯೆಲ್ಲ ಯೋಚನೆಗಳ ಸುರುಳಿಯಲ್ಲಿ ಸುತ್ತುತ್ತಾ ನಿದ್ರೆ ಬಾರದೆ ಒದ್ದಾಡಿದ್ದ ಕೃತಿಗೆ ಬೆಳಗಿನ ಜಾವದಲ್ಲಿ ಅದು ಯಾವ ಮಾಯದಲ್ಲೋ ನಿದ್ರೆ ಆವರಿಸಿದಂತಾಗಿ ಮಲಗಿಬಿಟ್ಟಿದ್ಲು. ಯಾರೋ ಬಾಗಿಲು ಬಡಿಯುವಂತೆ ಅನ್ನಿಸ್ದಾಗ ನಿದ್ರೆ ಮಂಪ್ರಿನಲ್ಲೇ ಆದಿ, ಯಾರೋ ಬಾಗಿಲು ತಟ್ತಾ ಇದ್ದಾರೆ, ಪ್ಲೀಸ್ ನೀವೇ ಸ್ವಲ್ಪ ನೋಡಿ, ನನಗೆ ಯಾಕೋ ತುಂಬ ನಿದ್ರೆ ಕನಸಲ್ಲಿರೋವಂತೆ ಮೆಲ್ಲನೆ ಗೊಣಗಿದ್ಲು. ಬಾಗಿಲ ಮೇಲಿನ ಬಡಿತ ನಿಲ್ಲದೆ ಹೋದಾಗ ಪಕ್ಕದಲ್ಲಿ ಕೈಯಾಡಿಸುತ್ತಾ ಆದಿ ಅಂತ ಕರೆದವಳಿಗೆ ಅಲ್ಲಿ ಯಾರೂ ಇಲ್ಲವನ್ನಿಸಿದಾಗ ದಿಕ್ಕನೆ ಎದ್ದು ಕುಳಿತು ಕಣ್ಬಿಟ್ಟು ಸುತ್ತಲೂ ನೋಡಿದವಳಿಗೆ ಹಣೆಗೆ ಕೈ ಎತ್ತುಕೊಂಡು, ಓ ಗಾಡ್, ನಾನೀಗ ಆ ಮನೆಯಲ್ಲಿಲ್ಲ, ಅಮ್ಮನ ಮನೆಯಲ್ಲಿದ್ದೀನಿ ಅಂದ್ಕೊಂಡವಳಿಗೆ ಕ್ಷಣ ಪೆಚ್ಚೆನಿಸಿತು. ಹಿಂದೆ ಬೆಳಿಗ್ಗೆ ಎದ್ದಾಕ್ಷಣ ಆದಿ ಮಾಡ್ತಿದ್ದ ತರಲೆ ತುಂಟಾಟಗಳು ನೆನಪಾದಾಗ ಅವಳಿಗೆ ಅರಿವಿಲ್ಲದಂತೆಯೇ ಮುಖದ ಮೇಲೊಂದು ಮಂದಹಾಸ ಮೂಡಿತ್ತು. ಅದರ ಹಿಂದೆಯೇ ಹಿಂದಿನ ದಿನದ ನೆನಪು ನುಗ್ಗಿ ಬಂದಾಗ ಅವಳ ಮುಖ ಬಿಗಿದು ಸರ್ರನೆ ಹಾಸಿಗೆಯಿಂದೆದ್ದು ಬಾಗಿಲು ತೆರೆದಾಗ ಸುಹಾಸಿನಿ ಬಂದು ನಿಂತಿದ್ರು. ಕಾಫಿಯೊಂದಿಗೆ ಒಳ ಬಂದವರು, ಕೃತಿ, ನಿನ್ನೆ ರಾತ್ರಿ ನಿಮ್ಮ ಮಾವ ಕಾಲ್ ಮಾಡಿದ್ರು ಕಣೆ, ಇವತ್ತು ಬೆಳಿಗ್ಗೆನೇ ಬರ್ತಾರಂತೆ, ಅವ್ರು ಬರುವಷ್ಟರಲ್ಲೇ ತಯಾರಾಗಿರು ಅಂದಾಗ ಕೃತಿ ಹುಬ್ಬುಗಂಟಿಕ್ಕಿ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದ್ಲು. ಅಂದರೆ ಬೇಗ ಫ್ರೆಶ್ ಅಪ್ ಆಗು ಅಂತ ಹೇಳಿದ್ದು ಅಂದವರು, ಆದಿ ಕಾಲ್ ಮಾಡಿದ್ನಾ? ಮಗಳ ಮುಖವನ್ನೇ ನೋಡ್ತಾ ಕೇಳಿದ್ರು. ಅಮ್ಮನ ಕೈಯಿಂದ ಕಾಫಿ ತೆಗೆದುಕೊಂಡವಳು, ಮಮ್ಮ ಪ್ಲೀಸ್ ನೀವು ಸ್ವಲ್ಪ ಹೊರಗಿರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನನಗೆ ಅವನ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಇಂಡೈರೆಕ್ಟಾಗಿ ಹೇಳಿದಾಗ ಸುಹಾಸಿನಿ ಸರಿ ಅಂತ ಹೊರಗೆ ಬಂದಿದ್ದರು. ಮನದಲ್ಲೇ ಇವಳು ಚಿಕ್ಕಂದಿನಿಂದಲೂ ಹೀಗೆ ಯಾರನ್ನಾದರೂ ಹಚ್ಕೊಂಡ್ರೆ ತುಂಬ ಹಚ್ಕೊಳ್ಳೋದು, ಮತ್ತವರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಫಿ ಮಾಡುವಷ್ಟು ಉದಾರಿ. ಆದರೆ ಅವರಿಂದ ಏನಾದರೂ ಸಹಿಸಲಾರ್ದಷ್ಟು ನೋವಾದಾಗ ಮಾತ್ರ ಅವರೊಂದಿಗಿನ ಸಂಬಂಧ ಕಡಿತಗೊಳ್ತಿದ್ಲು. ಅವರೊಂದಿಗೆ ಸ್ವತಃ ತಾನೇ ಮಾತಾಡೋದಿರಲಿ, ಬೇರೆಯವರೊಂದಿಗೆ ಮಾತನಾಡುವಾಗ ಅವರ ಪ್ರಸ್ತಾಪವೇನಾದರೂ ಬಂದರೆ ಅಲ್ಲಿಂದ ಎದ್ದು ಹೋಗಿಬಿಡ್ತಿದ್ಲು. ಅವರೇ ಸೋತು ಮತ್ತೆ ಅವಳೊಂದಿಗೆ ಮಾತಾಡೋದಕ್ಕೆ ಬಂದರೂ ಅವಳವರಿಂದ ದೂರವೇ ಇರ್ತಿದ್ಲು.
ಒಂದ್ಸಲ ಅವಳ ಪ್ರೀತಿ ವಿಶ್ವಾಸಕ್ಕೆ ಪೆಟ್ಟು ಬಿದ್ದರೆ ಅವರನ್ನು ತನ್ನ ಮನಸ್ಸಿನಿಂದ ಶಾಶ್ವತವಾಗಿ ದೂರವಿಡುವಷ್ಟು ಕಠಿಣ ಹೃದಯಿ, ಅಷ್ಟು ಕೋಪ ತಾಪ ಹಠ ಅವಳದು. ಹಾಗಾಗಿ ಅವಳಿಗೆ ತುಂಬ ಜನ ಸ್ನೇಹಿತರಿರಲಿಲ್ಲ. ಪತಿ ಪತ್ನಿ ಅಂತ ಗಾಢವಾದ ಸಂಬಂಧದಲ್ಲೂ ಈ ಹುಡುಗಿ ಇಲ್ಲಿ ಹೀಗೆ ಹಠವಿಡಿದು ಕೂರ್ತಾಳೋ ಎನ್ನೋ ಭಯ ಸುಹಾಸಿನಿಯವರಿಗೆ ಈಗ ಇದ್ದೇ ಇದೆ. ದಯವಿಟ್ಟು ಕ್ಷಮಿಸಿ ಬೀಗ್ರೆ. ಏನೋ ಮಕ್ಕಳು ಸಿಟ್ಟಿನಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ. ನಿನ್ನೆ ನಾನು ಸಹ ಮನೆಯಲ್ಲೇ ಇದ್ದೆ, ಆದರೆ ವಿಷಯ ಹೀಗೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಹಾಳಾದ್ದು ಆ ಮಾತ್ರೆಗಳನ್ನು ನುಗ್ಗಿದ್ರಿಂದ ಎಚ್ಚರವಿಲ್ಲದಷ್ಟು ನಿದ್ರೆ ಬಂದ್ಬಿಡುತ್ತೆ. ರಮೇಶ್ ಅವರ ಕೈ ಹಿಡಿದುಕೊಂಡು ಮಹೇಶ್ ಕ್ಷಮೆ ಯಾಚಿಸ್ತಿದ್ರೆ ಮಮತಾ ಕೂಡ ಸುಹಾಸಿನಿಯವರೆಡೆ ನೋಡ್ತಾ ಹೌದೆನ್ನುವಂತೆ ತಲೆಯಾಡಿಸಿದ್ರು. ಆಗ ರಮೇಶ್, ಅಲ್ಲ ಬೀಗ್ರೆ, ನಿಮ್ಗೆ ಅಷ್ಟೊಂದೆಲ್ಲ ತೊಂದರೆ ಆಗಿದ್ರೆ ನನ್ನ ಹತ್ರ ಹೀಗೀಗೆ ಅಂತ ಒಂದು ಮಾತು ಹೇಳಿದರೆ ಸಾಕಿತ್ತು, ನಾನೆಲ್ಲ ನೋಡ್ಕೊಳ್ತಿದ್ನಲ್ಲ. ಯಾಕೆ ಏನು ಹೇಳಿಲ್ಲ ನೀವು? ಈ ಚಿಕ್ಕ ಹುಡುಗಿಯರಿಗೆ ಅಂತ ದೊಡ್ಡ ವಿಷಯಗಳು ಹ್ಯಾಂಡಲ್ ಮಾಡೋಕ್ಕೆ ಬರುತ್ತಾ ಅಂತ ನೇರವಾಗಿ ಕೇಳಿದಾಗ ಮಹೇಶ್ ಅವ್ರಿಗೆ ಮುಜುಗರದಿಂದ ಮೈ ಹಿಡಿಯುವಷ್ಟಾಯಿತು. ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳಿಗೆ ಒಂದು ದಿನವೂ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡವರಲ್ಲ ಅವರು. ಅಂಥದ್ರಲ್ಲಿ ಹೆಣ್ಣು ಕೊಟ್ಟ ಬೀಗರಿಗೆ ಹೇಗೆ ತಾನೇ ಹೇಳ್ಕೊಳ್ತಾರೆ? ಸಂಸಾರದಲ್ಲಿ ಏನೇ ಕಷ್ಟಗಳು ಬಂದರೂ ಅದು ನಾನೊಬ್ಬನೇ ನಿಭಾಯಿಸ್ತೇನೆ, ತನ್ನ ಹೆಂಡತಿ ಮಕ್ಕಳಿಗೆ ಅದರ ಬಿಸಿಯೂ ಸೋಕದೆ ಸುಖವಾಗಿರಲಿ ಅನ್ನೋದೇ ಅವರ ನಿಲುವು. ಅದರಲ್ಲೂ ಇದು ಅಣ್ಣ ತಮ್ಮಂದಿರ ನಡುವಿನ ಸೂಕ್ಷ್ಮ ವಿಷಯ. ಇದನ್ನು ಹೇಗೆ ಇನ್ನೊಬ್ಬರೆದುರು, ಅದರಲ್ಲೂ ಬೀಗರೆದುರು ಹೇಳಿಕೊಂಡು ಹಣ ಸಹಾಯ ಯಾಚಿಸಿಯಾರು? ಥೂ, ಎಂಥ ಅಣ್ಣನವ, ಧನ ಪಿಶಾಚಿ ಅಂತ ಅಂದುಬಿಟ್ರೆ. ಆದಿಗೂ ಕೂಡ ಕೃತಿಯಿಂದ ಹಣ ಪಡೆಯೋ ಯೋಚನೆ ಬಂದದ್ದು ಸಂಜೆ ಅವರೆಲ್ಲ ಮನೆಗೆ ಬಂದು ಕೂತು ತಮಗೆ ತಮ್ಮ ಪೂರ್ತಿ ಹಣ ಆ ಕ್ಷಣವೇ ಬೇಕೆಂದು ಆಗ್ರಹಿಸಿದಾಗ ಮತ್ತು ಅದೇ ವೇಳೆಯಲ್ಲಿ ಕೃತಿ ಕಾಲ್ ಮಾಡಿ ತನ್ನ ಶಾಪಿಂಗ್ ಪ್ಲ್ಯಾನ್ ಬಗ್ಗೆ ಹೇಳಿದಾಗಲಷ್ಟೇ. ಪಾಪ ಆದಿಗೂ ಕೂಡ ಇದು ಮುಂದೆ ಇಷ್ಟೆಲ್ಲ ರಾಮಾಯಣಕ್ಕೆ ಕಾರಣವಾಗ್ತದೆ ಅಂತ ಎಂದು ಸಣ್ಣ ಸೂಚನೆ ಸಿಕ್ಕಿದರೂ ಸಹ ಅವನು ಬೇರೆ ಎಲ್ಲಿಂದಲಾದರೂ ಹಣ ವ್ಯವಸ್ಥೆ ಮಾಡ್ಕೊಳ್ತಿದ್ದೇನೆ ಹೊರತು ಕೃತಿಯಿಂದ ಹಣ ತೆಗೆದುಕೊಳ್ತಿರಲಿಲ್ಲ. ಹಾಗೆ ಮಹೇಶ್ ಅವರಿಗೂ ಮಗ ತನ್ನ ಹೆಂಡತಿಯಿಂದ ಹಣ ಪಡ್ಕೊಂಡಿತ್ತು ಗೊತ್ತಾಗಿದ್ದೆ ಅವನ ಮನೆಗೆ ಬಂದವ್ರಿಗೆ ಚೆಕ್ ಕೊಟ್ಟು ಕಳಿಸಿದ ನಂತರವೇ ಆಗಲೂ ಅವರು ಅವನಿಗೆ ಸೊಸೆಯಿಂದ ಏಕೆ ಹಣ ತೆಗೆದುಕೊಂಡೆ ಎಂದು ಬೈದಿದ್ದರು. ಆಗ ಆದಿ ಆ ಹಣವನ್ನು ತಾನು ಸಾಲದ ರೂಪದಲ್ಲಿ ತೆಗೆದುಕೊಂಡಿದ್ದೀನಿ, ಅತಿ ಶೀಘ್ರದಲ್ಲೇ ತೀರಿಸ್ತೀನಿ ಅಂತ ಹೇಳಿದಾಗಲಷ್ಟೇ ಅವರಿಗೆ ಸಮಾಧಾನವಾಗಿತ್ತು. ಈಗ ಏಕಾಏಕಿ ಬೀಗರು ಹೀಗೆ ಪ್ರಶ್ನಿಸಿದ್ದು ಅವರಿಗೆ ತೀರಾ ಕಸಿವಿಸಿ ಅನ್ನಿಸ್ತು. ನೀನು ನನ್ನ ಮಗಳ ಹತ್ರ ದುಡ್ಡು ಪಡೆದುಕೊಳ್ಳುವ ಬದಲು ನನ್ನ ಕೇಳಿದ್ರೆ ಆಗ್ತಿರ್ಲಿಲ್ವೇ? ನೀನು ಹೀಗೆ ಮಾಡಿದ್ರಿಂದ ನನ್ನ ಮಗಳು ಮತ್ತು ಅಳಿಯ ಜಗಳ ಮಾಡಿಕೊಂಡ್ರು ಹೀಗೆನ್ನುವಂತಿತ್ತು ಅವ್ರ ಮಾತಿನ ಧಾಟಿ. ಮಮತಾ ಅವ್ರಿಗೂ ಹಾಗೆ ಅನಿಸಿ ಅವರು ಪೆಚ್ಚಾಗಿಬಿಟ್ಟಿದ್ರು. ಪಾಪ ಅವರು ಮಹೇಶ್ ಅವ್ರಿಗೆ ಈಗ ಸ್ಪಷ್ಟನೆ ಕೊಡಲೇಬೇಕು ಅನಿಸಿ ಗಂಭೀರವಾಗಿ ಹೇಳೋದಕ್ಕೆ ಆರಂಭಿಸಿದರು. ನೋಡಿ ಬೀಗ್ರೆ, ನಿಜವಾಗಿಯೂ ನನಗೆ ನಿಮ್ಮಿಂದ ಅಥವಾ ನಮ್ಮ ಮನೆ ಸೊಸೆಯಿಂದ ಹಣನ ಪಡೆದುಕೊಳ್ಳುವ ಇರಾದೆಯೇ ಇರಲಿಲ್ಲ. ಆದಿಯವ್ರಿಗೆ ಚೆಕ್ ಕೊಟ್ಟು ಕಳಿಸೋ ತನಕವೂ ನನಗಿದು ಈ ಮಗುವಿಂದ ತಗೊಂಡ ಹಣ ಅಂತ ಗೊತ್ತೇ ಇರಲಿಲ್ಲ. ಹಾಗೆ ಗೊತ್ತಿದ್ದರೆ ಆ ಮಗುವಿಂದ ಹಣ ಪಡೀತಾನೂ ಇರಲಿಲ್ಲ ಅಂದಾಗ ರಮೇಶ್ ಅವ್ರಿಗೆ ಚುರುಕು ಮುಟ್ಟಿ, ಛೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಮ್ಮ ಮಗಳಿಗೆ ಇಂಥದ್ದೆಲ್ಲ ಗೊತ್ತಿಲ್ಲದೆ ಬೆಳೆದಿರೋದ್ರಿಂದ ಇಷ್ಟೆಲ್ಲ ಅವಾಂತರ ಆಗಿದೆ. ನಮ್ಮ ಮಗಳಿಗೆ ಇಂಥದ್ದನ್ನು ನಿಭಾಯಿಸುವಷ್ಟು ಪ್ರಬುದ್ಧ ಮನಸ್ಸಿಲ್ಲ. ಅದಕ್ಕೆ ನಾವೇ ಮಾತಾಡ್ಕೊಂಡಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರಲಿಲ್ಲ ಅನ್ನೋದೇ ನನ್ನ ಮಾತಿನ ಉದ್ದೇಶ ಅಂತ ಹೇಳಿದಾಗ ಮಹೇಶ್ ಕ್ಷಣ ಮೌನವಾದರು. ಸರಿ, ಈಗ ಆಗೋಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಆಗೋದ್ರ ಕಡೆ ಗಮನ ಕೊಡೋಣ. ಈ ಮಗುವಿನಿಂದ ತಗೊಂಡ ಹಣ ಆದಷ್ಟು ಬೇಗ ಕೊಟ್ಬಿಡ್ತೇನೆ. ಮತ್ತು ಆದಿಯಿಂದ ಆಗಿರುವ ತಪ್ಪಿಗೆ ನಾನು ಕ್ಷಮಾರ್ಪಣೆ ಕೇಳ್ತೀನಿ. ಈಗ ಈ ಮಗುನ ನಮ್ಮ ಜೊತೆಯಲ್ಲಿ ಕಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಅವರದಕ್ಕೇನು ಹೇಳ್ತಾರೆ ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿಸ್ತೀನಿ.